ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ನಮ್ಮ ಮನೆಯವರು ಸೇರಿ ಚಿಕನ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಚಿಕನ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೋದಕ್ಕೆ ಪ್ರಿಪರೇಷನ್. ಬ್ಯಾಗ್ ಬೇಕಂತ ನನ್ನ ಮಗಳಿಗೆ ಬ್ಯಾಗ್ ಹಾಕೋಣದಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಂದ್ರೆ ಸಾಕು ಬ್ಯಾಗ್ ಹಾಕ್ಕಂತೀನಿ ಅಂತಾನೆ ಇರ್ತಾಳೆ. ನಾವಿವಾಗ ಬೆಳ್ಳುಳ್ಳಿ ತಗೊಂಡ್ ಬರೋದಕ್ಕೆ ಹೋಗ್ತಾ ಇದೀವಿ. ಬೆಳ್ಳುಳ್ಳಿ ಮತ್ತೆ ನಿಂಬೆ ಹಣ್ಣು, ಕೊತ್ತಂಬರಿ ಇವನ್ನೆಲ್ಲ ತಗೊಂಡ್ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಚಿಕನ್ ತಗೊಂಡ್ ಬರೋದಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಿಂತ್ಕೊಂಡಿದ್ದಾರೆ. ಶೇಂಗಾ ತಗೊಂಬಂದಿನ ಅಂತಂದು ಚಿಕನ್ ತಿಂತ್ಯಾ? ಚಿಕನ್ ತಿಂತೇವಲ್ಲ ಹಬ್ಬ ತಿಂತಾನ. ನಾ ತಿಂತ ನಾನು ನೀನ ತಿನ್ಬೇಕು. ತೋರ್ಸು ಶೇಂಗಾ ತೋರ್ಸು ಅಂತ. ಇಲ್ಲಿ ಕೊತ್ತಂಬರಿ, ಅಲ್ಲ ಮತ್ತೆ ನಿಂಬೆಹಣ್ಣು, ಬೆಳ್ಳುಳ್ಳಿ ಅದಾವು ಅದಲ್ಲ ಹೇಳ. ಫೈನಲಿ ಚಿಕನ್ ತಗೊಂಡ್ ಬಂದ್ವಿ. ಅವರು ದೊಡ್ಡ ದೊಡ್ಡ ಪೀಸ್ ಕಟ್ ಕೊಟ್ಟಿದ್ರು. ನಾವ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು ಒಂದ್ ಪ್ಲೇಟ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ ಅಂತಂದ್ರು. ಅದಕ್ಕೆ ನಾ ಪ್ಲೇಟ್ ಕೊಟ್ಟೆ. ಮನೆಯಲ್ಲಿ ಅಂದ್ರೆ ಕೊಲ್ಡ್ ಅಂತಾರಲ್ಲ, ಕಟ್ಟಿಗೆ ಕಟ್ ಮಾಡೋದಿರುತ್ತಲ್ಲ, ಅದನ್ನ ಇದ್ರೆ ಕಟ್ ಮಾಡ್ಬೋದಾಗಿತ್ತು. ಅದು ಕೂಡ ನಮ್ಮ ಮನೇಲಿ ಇದ್ದಿಲ್ಲ. ಇರ್ಲಿ ಪರವಾಗಿಲ್ಲ ಅಂತಂದ್ರು ಇದರಲ್ಲೇ ಕಟ್ ಮಾಡ್ತಾ ಇದಾರೆ. ಈ ಚಾಕು ಸ್ವಲ್ಪ ಮಂಡಿತ್ತು, ಆದ್ರೂ ಕಟ್ ಆದ್ವು ಅವು. ನಾವಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡ್ ಬಂದ್ವಿ. 100 ರೂಪಾಯಿ ಅಂತಂದ್ರು. ನಮ್ಮ ಮನೆಯವ್ರು ಅಂದ್ರು ನನಗೆ 100 ರೂಪಾಯಿ ಅಂತಂದು. ಸಣ್ಣದಾಗಿ ಕಟ್ ಮಾಡ್ಕೊಡಂದ್ರೆ ಒಟ್ಟ ಕಟ್ ಮಾಡೇ ಕೊಡಲ್ಲ ಅವರು. ನಾವು ಯಾವ ತರ ಹೇಳಿರ್ತೀವಿ ಆ ತರ ಕೊಡೋದೇ ಇಲ್ಲ. ನಾವು ಸ್ಕಿನ್ ಔಟ್ ಅಂದ್ರೆ ಸ್ಕಿನ್ ತೆಗೆಸ್ಬಿಟ್ಟು ತಗೊಂಡ್ ಬರ್ತೀವಿ ಯಾವಾಗ್ಲೂ. ಅವ್ರು ಎಷ್ಟ್ ಸಲ ಹೇಳಿದ್ರು ಸ್ಕಿನ್ನೇ ತೆಗಿಯಲ್ಲ. ಅದ್ರಲ್ಲೇ ಅರ್ಧ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಚಿಕನ್ ಎಲ್ಲ. ಮತ್ತೆ ಒಂದ್ ಲೆಗ್ ಪೀಸ್ ಹಾಕಿದ್ರು, ಲೆಗ್ ಪೀಸ್ ತಿನ್ನಕ್ಕೂ ನನಗೂ ಇಷ್ಟ ಇಲ್ಲ. ಕೆಲವೊಬ್ಬರಿಗೆ ಲೆಗ್ ಪೀಸ್ ಅಂದ್ರೆ ತುಂಬಾನೇ ಇಷ್ಟ, ನನ್ಗೆ ಇಷ್ಟ ಆಗ್ಲಿಲ್ಲ ಅದು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ತೆಗ್ದಿದ್ದೀನಿ ಅದನ್ನ. ಈ ಚಿಕನ್ ಎಲ್ಲ ತೊಳ್ಕೊಂಡ್ ಬಂದ್ರು ನಮ್ಮ ಮನೆಯವರೆಲ್ಲ ಕಟ್ ಮಾಡ್ಬಿಟ್ಟು. ಚಿಕನ್ ಎಲ್ಲ ಮಾಡೋದು ನಮ್ಮ ಮನೆಯವರೇ, ನಾನಂತೂ ಮಾಡಲ್ಲ. ಅದಕ್ಕೆ ಏನೇನ್ ಬೇಕೋ ಎಲ್ಲ ಪ್ರಿಪರೇಷನ್ ಮಾಡ್ಕೊಂತಾ ಇದೀವಿ. ಇವತ್ತಿನ ವಿಡಿಯೋದಲ್ಲಿ ಅದೇ ಪ್ರಿಪರೇಷನ್ ಮಾಡ್ಕೊಂತಾ ಇದೀವಿ ಅಲ್ವಾ. ಚಿಕನ್ ಮಾಡೋಕ್ಕಿಂತ ಮುಂಚೆ ನಾವೇನೇನ್ ಕಟ್ ಮಾಡ್ಕೊಂತೀವಿ ಏನೇನಿಲ್ಲ ಅಂತಂದು ನಮ್ಗೆ ತೋರಿಸ್ಬೇಕು ಅನ್ಸಿತ್ತು. ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ. ಇಲ್ಲಿ ಶುಂಠಿ ತಗೊಂಡಿದೀನಿ, ಅದು ಸ್ವಲ್ಪ ಒಣಗೋಗ್ಬಿಟ್ಟಿತ್ತು. ಒಣ ಶುಂಠಿ ಕೊಟ್ಟಿದ್ದಾರೆ ಅವರು. ಸ್ವಲ್ಪ ಹಸಿದೆ ನೋಡ್ತಾ ಇದ್ದೆ. ಮತ್ತೆ ಬೆಳ್ಳುಳ್ಳಿನ ತಕೊಂಡ್ ಇಟ್ಕೊಂಡೆ. ನಾನು ಇಲ್ಲಿ ಒಂದ್ ಗಡ್ಡೆ ಬೆಳ್ಳುಳ್ಳಿನ ತಕೊಂಡಿದೀನಿ. ನಮ್ಮ ಮನೆಯವ್ರು ಯಾವಾಗ್ಲೂ ಚಿಕನ್ ಮಾಡಿದಾಗ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಚಿಕನ್ ಅಥವಾ ಎಗ್ ರೈಸು, ಫ್ರೈಡ್ ರೈಸು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಎಲ್ಲ ತರದ ಅಡಿಗೆನೂ ಮಾಡ್ತಾರೆ ನಮ್ಮ ಮನೆಯವರು. ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಬಿಡ್ಸ್ಕೊಂಡ್ ಇಟ್ಕೊಂಡಿದೀನಿ. ಶುಂಠಿನೆಲ್ಲ ತೊಳ್ಕೊಂಡ್ ಬರ್ಬೇಕು ಇವಾಗ ಕೊತ್ತಂಬರಿನ ತೊಳ್ಕೊಂಡ್ ಬರೋದಕ್ಕೆ ಹೋಗ್ತೀನಲ್ವಾ, ಆವಾಗಲೇ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಇವಾಗ ಮೇನ್ ಅಂದ್ರೆ ಇದೆ ಕೊತ್ತಂಬರಿ ಮತ್ತೆ ಪುದೀನ ಏನ್ ತಗೊಂಡಿರ್ತೀರಿ ಅದನ್ನ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ಪುದೀನ ತಗೊಂಡ್ ಬರ್ಲಿಲ್ಲ, ಯಾಕಂದ್ರೆ ನಾವು ಬರೀ ಚಿಕನ್ ಮಾಡ್ತಿರೋದ್ರಿಂದ ಚಿಕನ್ಗೆ ಅಷ್ಟೇ ಯೂಸ್ ಆಗುತ್ತೆ ಪುದೀನ. ಮತ್ತೆ ನಾವು ಪುದೀನ ಯೂಸೇ ಮಾಡಲ್ಲ, ಸುಮ್ನೆ ಬಾಡೋಗ್ಬಿಡುತ್ತೆ ಅಂತಂದು ನಾನು ಸುಮ್ನೆ ತರ್ಲಿಲ್ಲ. ನಮ್ಮ ಮನೆಯವ್ರು ಕೂಡ ಬೇಡ ಅಂತಂದ್ರು. ಇದ್ದಿದ್ರಲ್ಲೇ ಚೆನ್ನಾಗಿ ಮಾಡ್ಕೊಂತೀನಿ ಬಾ ಅಂತಂದ್ರೆ ನಮ್ಮ ಮನೆಯವರು. ಅದು ಅಲ್ಲ ಏನಿತ್ತು ಅದನ್ನ ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳ್ಕೊಂಡ್ ಬರ್ಬೇಕು ಅಂತಂದ್ರು. ಚಿಕನ್ಗೆ ಏನೇನ್ ಬೇಕೋ ಎಲ್ಲ ಪ್ರಿಪರೇಷನ್ ಮಾಡ್ಕೊಡ್ತೀನಿ. ಅವರು ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ ನನಗೂ. ನೋಡ್ತಾ ಇರ್ಬೋದು ಕೊತ್ತಂಬರಿನ ಅಲ್ಲಿ ಇಟ್ಕೊಂಡಿದೀನಿ. ಇಲ್ಲಿ ಶುಂಠಿನ ಅಂದ್ರೆ ಅಲ್ಲನ ಮೇಲೆ ಸಿಪ್ಪೆ ತೆಗಿತಾ ಇದೀನಿ. ತೆಗೆದ್ಬಿಟ್ಟು ಎರಡನ್ನೂ ತೊಳ್ಕೊಂಡ್ ಬಂದು ಇಟ್ಕೊಂಡಿದೀನಿ. ಈಗ ಬೆಳ್ಳುಳ್ಳಿ ಮತ್ತೆ ಅಲ್ಲ ಕೊತ್ತಂಬರಿ ಮೂರು ಸೇರಿಸಿ ಮಿಕ್ಸರ್ಗೆ ಹಾಕ್ಬಿಡೋದು. ಆ ಜಾರ್ನ ತೊಳ್ಕೊಂಡ್ ಬಂದಿದ್ದೆ, ಅದಕ್ಕೆ ವೈಸರ್ ಹಾಕ್ತಾ ಇದ್ದೆ. ಅದಕ್ಕ ಬೆಳ್ಳುಳ್ಳಿ ಮತ್ತೆ ಅಲ್ಲ ಪೇಸ್ಟ್ ಮಾಡ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಂತಾರೆ. ನಾವು ನಮ್ಮ ಮನೆಯವರು ಆ ತರ ಬೇಡ ಅಂತಂದ್ರು. ಒಂದದ್ರಲ್ಲಿ ಹಾಕ್ಬಿಡು ಚೆನ್ನಾಗಾಗುತ್ತೆ ಅಂತಂದ್ರು. ಇಲ್ಲಿ ಕೊತ್ತಂಬರಿ ಸೇರಿಸಿ ಕೂಡ ಹಾಕ್ತಾ ಇದೀನಿ ನಾನಿಲ್ಲಿ. ಯಾಕಂದ್ರೆ ಒಂದದ್ರಲ್ಲೇ ಎಲ್ಲ ಕಲತ್ ಬಿಡ್ತಲ್ಲ, ಚೆನ್ನಾಗಿರುತ್ತೆ ಅಂತಂದ್ರು ನಮ್ಮ ಮನೆಯವರು. ಚಿಕನ್ಗೆ ಏನೇನ್ ಬೇಕು ಅಂತ ಅವರೆಲ್ಲ ಹೇಳಿ ನನಗೆ ಅಂದ್ರೆ ಹೇಳ್ಕೊಡ್ತಾರೆ, ಮಾಡ್ತಿರ್ತೀನಿ ನಾನು.
ನಾನ್ ಚಿಕನ್ ಮಾಡೋದಕ್ಕೆ ಹೋಗಲ್ಲ, ನಮ್ಮ ಮನೆಯವ್ರ ಕೈಲೇ ಮಾಡಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವ್ರ ಚಿಕನ್ನ. ಇವಾಗ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲನ ಪೇಸ್ಟ್ ಮಾಡ್ಕೊಂತಾ ಇದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರ್ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ನುಣ್ಣಗಾಗ್ಲಿಲ್ಲ, ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಬು ಅಂತಂದ್ರೆ ನಮ್ಮ ಮನೆಯವ್ರು ಕೂಡ ಬಂದ್ರು ನೋಡಿ. ಇಲ್ಲಿ ಅವ್ರು ಏನೇ ಕೆಲಸ ಇದ್ರು ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಹಾಗೆ ಒಂದು ಹಸಿಮೆಣಸಿಕಾಯಿ ಹಾಕು ಚೆನ್ನಾಗಿರುತ್ತೆ ಅಂತಂದ್ರು, ಅದನ್ನು ಕೂಡ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಬ್ ಕೊಟ್ರು ಅವರು. ಹಸಿಮೆಣಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರೆ ನಡೆಯುತ್ತೆ ಅಂತಂದ್ರು. ಅದಕ್ಕೆ ಒಂದು ಹಸಿಮೆಣಸಿಕಾಯಿ ಒಂದೇ ಒಂದು ಹಾಕಿರೋದು. ಅದು ಕೂಡ ಖಾರ ಜಾಸ್ತಿ ಇರೋದೇ, ಅದು ಏನು ಖಾರ ಏನಿಲ್ಲ ಅಂತಲ್ಲ, ಅದಕ್ಕೆ ಒಂದೇ ಹಾಕಿರೋದು. ನಮ್ಮ ಮನೆಯವರು ನುಣ್ಣಗೆ ರುಬ್ಬೇಕು ಅಂತಂದ್ರಲ್ವಾ, ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿ ತಿರುಗ್ತಾ ಇದ್ದಾರೆ. ಫೈನಲಾಗಿ ನುಣ್ಣಗೆ ರುಬ್ಬಿದ್ವಿ, ಅದು ಪೇಸ್ಟ್ ಆಗೋವರೆಗೂ ನಮ್ಮ ಮನೆಯವರು ರುಬ್ಬಿ ಕೊಟ್ರು. ಲಾಸ್ಟ್ ಅಲ್ಲಿ ಕೈ ಆಡಿಸ್ತಾ ಇದ್ರು ಅವರು. ಇನ್ನೊಂದ್ಸಲ ಹಾಕಮ್ಮಿರು ಅಂತಂದ್ರು, ಅದಕ್ಕೆ ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಪೇಸ್ಟ್ ತರ ಆಗ್ಬೇಕು, ಅದಕ್ಕೆ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಅಂತಂದ್ರು ನಮ್ಮ ಮನೆಯವರು. ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಅಂತಂದ್ರು. ಸ್ವಿಚ್ ಆಫ್ ಮಾಡ್ಬಿಟ್ಟು ವೈರ್ ತೆಗೆದ್ಬಿಟ್ರೆ ನಮ್ ಕೆಲಸ ಮುಗಿತೈತೆ. ಯಾಕಂದ್ರೆ ನನ್ನ ಮಗಳು ಬಂದು ಆನ್ ಮಾಡ್ತಾ ಇರ್ತಾಳೆ, ಅದಕ್ಕೆ ಆದ್ರೆ ಕೈ ಇಟ್ಬಿಟ್ರೆ ಅಂತ ಭಯ, ಅದಕ್ಕೆ ತೆಗೆದಿಟ್ಬಿಡ್ತೀವಿ ಅವಾಗಿಂದ ಅವಾಗೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತಂದ್ರು ನಮ್ಮ ಮನೆಯವರು. ಒಂದ್ ಪೇಸ್ಟ್ ರುಬ್ಬಕ್ಕೆ ಒಂದ್ 10-15 ನಿಮಿಷ ತಗೊಂಡಿವಿ, ಯಾಕಂದ್ರೆ ನೀರ್ ಹಾಕಿ ರುಬ್ಬೇಕಲ್ವಾ ನುಣ್ಣಗಾಗೋವರೆಗೂ, ಅದಕ್ಕೆ ಸ್ವಲ್ಪ ನೀರ್ ಹಾಕಿ ರುಬ್ಬಿ ಇಲ್ಲಿ ಎಲ್ಲ ಮುಚ್ಚಳಕ್ ಹತ್ತಿದ್ದನ್ನು ಒಂದ್ ಸೈಡ್ ಮಾಡಿ ಇಟ್ಕೊಂತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲಿ ಅದನ್ನ ಮಾಡಿ ಎತ್ತಿಟ್ರು, ಎಣ್ಣೆ ನೋಡಿದ್ರೆ ಎಣ್ಣೆ ಖಾಲಿ ಆಗಿತ್ತು. ಹೊಸ ಪ್ಯಾಕೆಟ್ ತಗೊಂಡ್ ಬಂದಿದ್ವಿ, ಎಣ್ಣೆ ಖಾಲಿ ಆಗಿತ್ತು ಅಂತಾನೆ. ಇವಾಗ ಅದನ್ನ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದೀವಿ, ಇಬ್ರು ಕೂಡಿ ಹಾಕ್ತಾ ಇದೀವಿ. ಆಯಿಲ್ ಅಂದ್ರೆ ಆಯಿಲ್ ಹಾಕೋದು ಡಿಸ್ಪೆನ್ಸರ್ ತಂದಿದ್ವಿ, ಅದೆಲ್ಲ ಆಯಿಲ್ ಎಲ್ಲ ಸೋರ್ತಾ ಇತ್ತು ತಳಗೆಲ್ಲ, ಅದಕ್ಕೆ ನಾವು ಅದನ್ನ ತೆಗೆದ್ಬಿಟ್ಟು ಇದು ಸಣ್ಣ ಬಾಟ್ಲ್ ಇಟ್ಟಿದೀವಿ. ನೆಕ್ಸ್ಟ್ ಮಂತ್ ಒಂದು ಆಯಿಲ್ ಹಾಕೋದ್ ತಗೊಂಡ್ ಬರ್ಬೇಕು. ಒಂದು ಸ್ಟೀಲ್ ಇದರ ಆತು, ಒಂದು ಪ್ಲಾಸ್ಟಿಕ್ ಇದರ ಆತು, ತಗೊಂಡ್ ಬಂದು ಆಯಿಲ್ ಹಾಕಿಡ್ಬೇಕು. ಸದ್ಯದ ಮಟ್ಟಿಗೆ ಇದ್ರಲ್ಲೇ ಹಾಕೋದು, ಮತ್ತೇನು ಮಾಡೋದಕ್ಕಾಗಲ್ಲ. ಅರ್ಧ ಉಳಿಯುತ್ತೆ, ಅದಕ್ಕೆ ರಬ್ಬರ್ ಹಾಕಿಟ್ಬಿಟ್ರೆ ಆಗುತ್ತೆ ಅಂತಂದು ನಾವಿಲ್ಲಿ ಅರ್ಧ ಹಾಕ್ತಾ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬಾ ತನ ಹಾಕ್ಬಿಟ್ಟು ಇದಕ್ಕೆ ಒಂದು ರಬ್ಬರ್ ಹಾಕಿಟ್ಬಿಟ್ರೆ ಸೇಫ್ ಆಗಿರುತ್ತೆ. ಮತ್ತೆ ಖಾಲಿ ಆದ್ಮೇಲೆ ಮತ್ತೆ ಹಾಕೊಳ್ಳೋದಕ್ಕೆ ಬರುತ್ತೆ. ನಾವು ಆಯಿಲ್ ತಗೊಂಡ್ ಬರೋ ಸನ್ಪ್ಯೂರ್ ತಗೊಂಡ್ ಬರ್ತೀವಿ, ಅದು 145 ಏನೋ ಇತ್ತು, ನೆನಪಿಲ್ಲ. ನೀವು ಯಾವ್ದೋ ಎಣ್ಣೆನ ಯೂಸ್ ಮಾಡ್ತೀರಾ? ಸನ್ಪ್ಯೂರ್ ಯೂಸ್ ಮಾಡ್ತೀರಾ, ರುಚಿಗೋಲ್ಡ್ ಯೂಸ್ ಮಾಡ್ತೀರಾ, ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ. ಇಲ್ಲಿ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ, ಯಾಕಂದ್ರೆ ಈಗ ಹೇಳಕ್ಕಾಗಲ್ಲ, ಕೈ ತಪ್ಪಿ ಬಿದ್ಬಿಟ್ರೆ ಅಷ್ಟು ಎಣ್ಣೆ ಡಮಾರ್ ಅಂದ್ಬಿಡುತ್ತೆ. ಕೈಗೆ ಬರಲಿಲ್ಲ ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಇವಾಗ ನಮ್ಮ ಮನೆಯವರು ಅದಕ್ಕೆ ರಬ್ಬರ್ ಹಾಕಿ ಇಡಮ್ಮ ಅಂತಂದ್ರು. ಅದನ್ನ ಸ್ವಲ್ಪ ಸುತ್ತಿ ನೀಟಾಗಿ ಮಡ್ಚಿಟ್ರೆ ಸೋರಲ್ಲ, ಇಲ್ಲಾಂದ್ರೆ ರಬ್ಬರ್ ಹಾಕಿದ್ರು ಕೂಡ ಎಣ್ಣೆ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಈಗ ರಬ್ಬರ್ ಹಾಕಿ ಕಟ್ಟಿಟ್ಬಿಟ್ರೆ ಇವತ್ತು ಮತ್ತೆ ಚಿಕನ್ ಮಾಡೋದು. ಈ ಚಿಕನ್ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾಕಂದ್ರೆ ಫುಲ್ ಲೆಂತ್ ಆಗಿ ಹೋಗ್ಬಿಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪ್ರಿಪ್ರೇಷನ್ ಯಾವ ತರ ಇತ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಚಿಕನ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀವಿ. ನಮ್ಮ ಮನೆಯವರು ಚಿಕನ್ ಯಾವ ತರ ಮಾಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ಬೋದು. ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.